ಇನ್ನು ದಿನೇ ದಿನೇ ಈ ದರ್ಶನ್ ಅವರ ಕರಾಳ ಮುಖಗಳ ಸುದ್ದಿಗಳು ಒಂದೊಂದೇ ಬರ್ತಾ ಇದೆ. ಒಂದೊಂದು ಕಡೆ ಅಲ್ಲ ಇದು. ಮಹೇಶ್ ಎಂಬುವರ ಮೇಲೆ ನಾಯಿ ಚೂ ಬಿಟ್ಟಿದ್ರಂತೆ ನಟ ದರ್ಶನ್. ನೋಡಿ, ಒಂದೊಂದೇ ಈ ಡೆವಿಲ್ ದರ್ಶನ್ ಕರಾಳ ಮುಖಗಳು ಗೊತ್ತಾಗ್ತಾ ಇದೆ. ಮಹೇಶ್ ಅನ್ನೋ ವ್ಯಕ್ತಿ ಮೇಲೆ ನಾಯಿಯನ್ನ ಚೂ ಬಿಟ್ಟಿದ್ರಂತೆ ನಟ ದರ್ಶನ್. ಪರಿಹಾರ ಕೇಳೋದಕ್ಕೆ ಮನೆ ಹತ್ರ ಹೋದರೆ ನಾಯಿ ಚೂ ಬಿಟ್ಟು ವಿಕೃತಿ ಮೆರೆದಿದ್ರಂತೆ. ಏನು ಪರಿಹಾರ? ನೋಡಿ, ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಇವರು ಕೆಲಸ ಮಾಡ್ತಿದ್ರು ಮಹೇಶನ್ ಅವರು. ಲಾಳ ಕಟ್ಟೋದಕ್ಕೆ ಹೋದಾಗ ಕಣ್ಣಿಗೆ ತಿವಿದಿತ್ತು ಎತ್ತೊಂದು ಇವ್ರ ಕಣ್ಣಿಗೆ ತಿವಿದು ಬಿಟ್ಟಿತ್ತು. ಚಿಕಿತ್ಸೆ ಬಳಿಕ ಪರಿಹಾರ ಕೇಳೋದಕ್ಕೆ ಹೋಗಿದ್ದಾಗ ದರ್ಶನ್ ಬೆದರಿಕೆ ಒಡ್ಡಿದ್ರಂತೆ. 10 ವರ್ಷಗಳ ಹಿಂದಿನ ಕಥೆಯನ್ನು ಈ ಮಹೇಶನ್ ಅವರು ಬಿಚ್ಚಿಟ್ಟಿದ್ದಾರೆ. ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ನಟ ದರ್ಶನ್ ರವರ ಒಂದೊಂದೇ ಕರಾಳ ಮುಖಗಳು ಕೂಡ ಒಂದು ಬಯಲಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂತ ಒಂದು ಕರಾಳತೆಗೆ ನಿಜಕ್ಕೂ ಕೂಡ ಚಾಮರಾಜನಗರ ತಾಲೂಕಿನ ನಿಜಲಿಂಗನಪುರ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಕುಟುಂಬ ಕೂಡ ಅವರ ಒಂದು ನಟ ದರ್ಶನ್ ರವರ ಕರಾಳತೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನೀವು ದೃಶ್ಯಗಳಿಗೆ ಕೂಡ ಗಮನಿಸಬಹುದು. ನಟ ದರ್ಶನ್ ರವರ ಟಿ ನರಸೀಪುರ ಬಳಿ ಇರ್ತಕ್ಕಂಥ ಫಾರ್ಮ್ ಹೌಸ್ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಮಹೇಶ್ ಎಂಬಾತ ಈತ 10 ವರ್ಷಗಳ ಹಿಂದೆ ಒಂದು ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಒಂದು ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ಬೋದು. ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಒಂದು ಎತ್ತಿಗೆ ಒಂದು ಲಾಳವನ್ನ ಕಡಿಸ್ಬೇಕು ಅಂತ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಲಾಳವನ್ನ ಕಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಕಣ್ಣಿದೆಯಲ್ಲ, ಈ ಕಣ್ಣಿನ ಒಂದು ಬಲಭಾಗದ ಕಣ್ಣಿಗೆ ಒಂದು ಎತ್ತಿನ ಕೊಂಬು ಚುಚ್ಕೊಳ್ಳುತ್ತೆ. ಆ ಕೊಂಬಿನ ಚುಚ್ಚುಚ್ಕೊಂಡಂಥ ಸಂದರ್ಭದಲ್ಲಿ ಅದು ಈ ಭಾಗ ಹೊರಭಾಗಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಆದಂಥ ಸಂದರ್ಭದಲ್ಲಿ ಅವರನ್ನ ಒಂದು ಹಾಸ್ಪಿಟ್ಲಿಗೆ ಒಂದು ದಾಖಲನ್ನ ಮಾಡ್ತಕ್ಕಂಥ ಒಂದು ಕೆಲಸ ಆಗತ್ತೆ ಅಷ್ಟೇ. ಅವ್ರಿಗೆ ಸಂಪೂರ್ಣವಾಗಿ ಒಂದು ಚಿಕಿತ್ಸಾ ವೆಚ್ಚವನ್ನ ಭರಿಸ್ತಕ್ಕಂಥದ್ದಾಗ್ಲಿ, ಆ ಕುಟುಂಬದ ಒಂದು ರಕ್ಷಣೆಗೆ ನಿಲ್ತಕ್ಕಂಥ ಒಂದು ಕೆಲಸಕ್ಕೆ ನಟ ದರ್ಶನ್ ಮುಂದಾಗಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಮಾಡ್ತಾ ಇರ್ತಕ್ಕಂಥ ಕಾಣಬಹುದು. ಮತ್ತೆ ಅವರ ಎಡಗೈ ಕೂಡ ಸಂಪೂರ್ಣವಾಗಿ ಸ್ವಾಧೀನವನ್ನು ಕೂಡ ಕಳ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಈ ಕುಟುಂಬಕ್ಕೆ ಮಹೇಶ್ ರವರೇ ಆಧಾರವಾಗಿದ್ರು. ಆದರೆ ಮಹೇಶ್ ಅವರ ಈಗ ಕಳೆದ 10 ವರ್ಷಗಳನ್ನು ಕೂಡ ಒಂದು ಬೆಡ್ ಮೇಲೆ ಮಲಗ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಕೂತಲ್ಲಿಯೇ ಎಲ್ಲವನ್ನು ಅವರನ್ನು ನೋಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ನಿಜಕ್ಕೂ ಕೂಡ ಅವರ ತಾಯಿ ಮತ್ತೆ ಅವರ ಹೆಂಡತಿ ಇಬ್ಬರು ಕೂಡ ಅವರನ್ನು ನೋಡ್ಕೊಳ್ಳೋದ್ರಲ್ಲೇ ಒಂದು ಕಾಲವನ್ನು ದುಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು. ಇದೀಗ ಅವರು ಮಹೇಶ್ ಅವರಿದ್ದಾರೆ. ಮಹೇಶ್ ಅವರನ್ನ ನಾನು ಒಂದು ಮಾತಾಡಿಸ್ತಕ್ಕಂಥ ಒಂದು ಕೆಲಸ ಕೂಡ ಮುಂದಾಗ್ತೀನಿ. ಸರ್, ನೀವು ಎಲ್ಲಿ ಕೆಲಸ ಮಾಡ್ಕೊಂಡಿದ್ರಿ ಮತ್ತೆ ನಿಮ್ಗೆ ಏನಾಯ್ತು ಸರ್ ಆ ಸಂದರ್ಭದಲ್ಲಿ? ಹೇಳಿ ಸರ್. ದರ್ಶನ್ ಸಾಹೇಬ್ರಲ್ಲಿ ಕೂಲಿ ಮಾಡ್ಕೊಂಡಿದ್ದೆ. ಕೂಲಿ ಮಾಡ್ಕೊಂಡಾಗ ಎತ್ಕೊಳ್ಳ ಕಡ್ಸಕ್ಕೆ ಹೋದಾಗ ಈಗ ನಂಗೆ ಕಣ್ಗೊಡ್ದು ತಲೆಯಿಂದ ನುಗ್ಗೆ ಕಡ್ದು ಬಂದ್ಬಿಡ್ತು ಸರ್. ನಾವು ಇದ್ರ ತಕ್ಕೋಗಿ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ತಕ್ಕೊಂಡು ಇಲ್ಲಿ ಬಿಟ್ಟೋದು 10 ವರ್ಷ ಆಯಿತು. ನನ್ನ ಎತ್ತಲ ಅವನ ಜೀವನ ಹೆಂಗೆ, ಅವ್ರ ರೊಟ್ಟಿ ಕುಟುಂಬದ ಪರಿಸ್ಥಿತಿ ಹೆಂಗೆ, ಅವ್ರು ಏನು ಮಾಡ್ಕೊಂಡಿದ್ದರು, ಅವನೇನಾದ ಅಂತ ಇನ್ನೂ ಯಾರು ಕೂಡ ಇನ್ನೂ ಬಂದ ನಾನು ಏನೇ ಎತ್ತಲ ಅಂತ ಕೇಳಿಲ್ಲ ಸರ್. ನಲ್ಲಿ ನಮ್ಗೆ ಅಷ್ಟು ನೀರು ಕುಡಿಬೇಕಾದ್ರೆ ಯಾರೋ ಒಬ್ರು ನಂಗೆ ನನ್ನ ತಾಯಿ ಇರಬೇಕು, ಇಲ್ಲ ನನ್ನ ಹೆಂಡ್ತಿ ಇರಬೇಕು, ಇಲ್ಲ ನನ್ನ ಮಗಳಿರ್ಬೇಕು. ಈಗ ಸಣ್ಣ ಮಕ್ಕಳು ಯಾವೇ ಗಂಡು ಮಕ್ಕಳು ಅವ್ರು ಯಾವ ಮಾಡೋ ಅಂತ ಮಟ್ಟ ಇಲ್ಲ. ಸೊ ಇಂಥ ಕಥೆಗಳು ಒಂದೊಂದಾಗಿ ಈಗ ಹೊರಗೆ ಬರ್ತಾ ಇದೆ. ಪಾಪ ಅವ್ರಿಗೆ ಪರಿಹಾರವನ್ನು ಕೂಡ ದರ್ಶನ್ ಕೊಟ್ಟಿಲ್ಲ ಅಂತ.